ಏಪ್ರಿಲ್ 26ರಿಂದ ಕೊಡ್ತೀವಿ ಅಂತ ಎಷ್ಟು ಪರ್ಸೆಂಟ್ ಹೇಳಿಲ್ಲ. ಬಟ್ ಇವನ್ ಅದರಲ್ಲಿ ಕಾಂಪ್ರಮೈಸ್ ಬರೋಲ್ಲ. 1957ರಿಂದ 4 ವರ್ಷದ ಒಪ್ಪಂದಗಳಾಗಿವೆ. ಒಮ್ಮೆ 5 ವರ್ಷ ಅದನ್ನು ಫೈಟ್ ಮಾಡಿ 4 ಮಾಡಿಸಿದ್ವಿ. ಇನ್ನೊಮ್ಮೆ ವೀರಪ್ಪ ಮೊಯ್ಲಿಯವರು 6 ವರ್ಷ ಹೇಳಿದ್ರು, ಅದನ್ನು 3 ವರ್ಷ ಕಾಲ ಫೈಟ್ ಮಾಡಿ ದೇವೇಗೌಡರು ಮುಖ್ಯಮಂತ್ರಿ ಆದಾಗ ಅದನ್ನು ಸರಿ ಮಾಡಿಸಿದ್ವಿ. ಇತಿಹಾಸ ಇದೆ ಹೋರಾಟದಲ್ಲಿ. ಆದ್ದರಿಂದ ಅದು ಬಿಟ್ಕೊಡುವಂಥ ಪ್ರಶ್ನೆ ಬರೋದಿಲ್ಲ. 1/4/26 ಟೋಟಲ್ ರಿಜೆಕ್ಟ್ ಮಾಡ್ತೀವಿ. 24ರಿಂದಲೇ ಆಗಬೇಕು. 1/24ರಿಂದ ಆಗಬೇಕು. ಅದೆಲ್ಲ ಚರ್ಚೆಗಳಾಗ್ತದೆ. ಅದನ್ನು ನೀವು ಬೇಕಾದಷ್ಟು ನ್ಯೂಸ್ ಇರುತ್ತೆ, ಬರೋದಿಷ್ಟು ಉಳಿದಿದ್ದೇನೆ ಅವ್ರು ಮಾಡ್ತಾರೆ. ಸಾರಿಗೆ ಸಚಿವರ ಸಮ್ಮುಖದಲ್ಲಿ 6ನೇ ತಾರೀಕು ಅವರೇ ಡೇಟನ್ನು ನಿಗದಿ ಮಾಡಿದ್ದಾರೆ. 6ನೇ ತಾರೀಕು ಪುನಃ ಮಾತುಕತೆಗೆ ಜಂಟಿ ಕ್ರಿಯಾ ಸಮಿತಿಯವರು ನಾವು ಹೋಗ್ತೀವಿ. ನಾವು 38 ತಿಂಗಳ ಅರಿಯರ್ಸು ಮತ್ತು 1/1/24ರಿಂದ ಏನು ವೇತನ ಪರಿಷ್ಕರಣೆ ಇದೆ ಅದನ್ನು 1/1/24ರಿಂದಲೇ ಜಾರಿ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತೀವಿ. ಈಗೇನು ಅಮಿಕಬಲ್ ಏನಿಲ್ಲ, ದ್ವಿಪಕ್ಷೀಯ ಮಾತುಕತೆ. ನಾವೇನು ಹೇಳಿದ್ವಿ,